ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ಯಾನ್ಸರ್ ವೈದ್ಯ ಡಾಕ್ಟರ್ ಅನಿಲ್ ಕುಮಾರ್ ಎಂ ಆರ್, ಆಂಕೋವೆಲ್ ಕ್ಯಾನ್ಸರ್ ಆಸ್ಪತ್ರೆ, ಬೆಂಗಳೂರು. ಇವತ್ತು ನಮ್ಮ ಜೊತೆ 60 ವರ್ಷದ ರಾಮಕ್ಕ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರಿಗೆ ತಂಬಾಕು ಅಥವಾ ಎಲೆ ಅಡಿಕೆ ತಿನ್ನೋ ಅಭ್ಯಾಸ ಇತ್ತು. ಸೊ ಈ ಎಲೆ ಅಡಿಕೆನ ಅವರು ಸರಿಸುಮಾರು ಒಂದು 30 ವರ್ಷದಿಂದ ಬಳಸಿದ್ದಾರೆ. ಈ ಬಳಸಿದ್ರಿಂದ ಇವ್ರಿಗೆ ಬಲಗಡೆ ದವಡೆನಲ್ಲಿ ಕ್ಯಾನ್ಸರ್ ಕಾಯಿಲೆ ಆಗಿತ್ತು. ಅದನ್ನ ಮಾಂಸದ ತಗೊಂಡು ಪರೀಕ್ಷೆ ಮಾಡಿದ್ವಿ, ಅದ್ರಲ್ಲಿ ಕ್ಯಾನ್ಸರ್ ಕಾಯಿಲೆ ಕನ್ಫರ್ಮ್ ಆಯಿತು. ನಂತರ ಯಾವ ಹಂತದಲ್ಲಿ ಇದೆ ಕಾಯಿಲೆ ಅಂತ ತಿಳ್ಕೊಳ್ಳೋದಕ್ಕೆ CT ಸ್ಕ್ಯಾನ್ ಮಾಡಿ ನೋಡಿದಾಗ ಆ ದವಡೆಯ ಕ್ಯಾನ್ಸರು ಮೂಳೆ ಮತ್ತೆ ಮೇಲ್ಗಡೆ ಮ್ಯಾಕ್ಸಿಲಾ ಎರಡು ಕೂಡ ಇನ್ವಾಲ್ವ್ ಆಗಿತ್ತು. ಹಂಗಾಗಿ ಡೈರೆಕ್ಟ್ ಆಗಿ ಸರ್ಜರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ. ಸೊ ಅದನ್ನ ಏನ್ ಮಾಡಬೇಕು, ಚಿಕ್ಕದ್ ಮಾಡೋ ಉದ್ದೇಶದಲ್ಲಿ ಫಸ್ಟ್ ಒಂದು 2 ಬಾರಿ ಕೀಮೋಥೆರಪಿ ಕೊಟ್ವಿ. 2 ಸೈಕಲ್ಸ್ ನಲ್ಲೇ ತುಂಬಾ ಒಳ್ಳೆ ರೆಸ್ಪಾನ್ಸ್ ಆಗಿ ಕಾಯಿಲೆ ತುಂಬಾ ಶ್ರಿಂಕ್ ಆಯಿತು. ನಂತರ ಆಪರೇಷನ್ ಮಾಡಿದ್ವಿ. ಇವರು ಆಪರೇಷನ್ಗೆ ಅಂತ ಬೇರೆ ಒಂದು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೂಡ ಹೋಗಿ ಚರ್ಚೆ ಮಾಡಿದ್ರು. ಅಲ್ಲಿ ತುಂಬಾ ಹೆಚ್ಚು ಖರ್ಚು ವೆಚ್ಚ ಜಾಸ್ತಿ ಆಗ್ತಿದೆ ಅಂತ ಮಾಹಿತಿ ಬಂತು. ಹಂಗಾಗಿ ನಾವು ಆಂಕೋವೆಲ್ಗೆ ಬಂದರು. ನಮ್ಮಲ್ಲಿ ಸರ್ಜರಿ ಮಾಡಿದ್ವಿ. ಸರ್ಜರಿ ಮಾಡಿದಾಗ ಈ ಮೂಳೆ ಡ್ಯಾಮೇಜ್ ಆಗದೇ ಇರೋ ರೀತಿ ಒಳಗಡೆನೇ ಸರ್ಜರಿ ಮಾಡಿ ಕತ್ತಲಿರೋ ಗಂಟುಗಳನ್ನ ಮಾತ್ರ ಆಪರೇಷನ್ ಮಾಡಿ ತೆಗೆದಿದ್ವಿ. ಈ ಸರ್ಜರಿ ಮಾಡಿದಾಗ ಈಗ ಹಿಸ್ಟೋಪೆಥಾಲಜಿ ರಿಪೋರ್ಟ್ ನಾವು ನೋಡಿದಾಗ ಇನ್ನೇನು ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತ ಬಂದಿದೆ. ಸೊ ಇವ್ರಿಗೆ ಒಂದು ಕೀಮೋ, ಇನ್ನೊಂದು 2ನೇದು ಸರ್ಜರಿ. ಮುಂದೆ ಯಾವುದು ಅಡ್ಜುವೆಂಟ್ ಥೆರಪಿ, ರೇಡಿಯೇಷನ್ ಆಗಲಿ ಮತ್ತೆ ಫರ್ದರ್ ಕೀಮೋಥೆರಪಿ ಕೊಡೋದಾಗಲಿ ಯಾವುದೂ ಇಲ್ಲ. ಸೊ ನಮ್ಮ ಚಿಕಿತ್ಸೆಗೆ ಚೆನ್ನಾಗಿ ರೆಸ್ಪಾಂಡ್ ಆಗಿದೆ. ಸೊ ನಾನು ಏನು ನಿಮಗೆ ಮಾಹಿತಿ ತಿಳಿಸ್ಬೇಕು ಅಂತಂದರೆ, ಎಲೆ ಅಡಿಕೆ ಅಥವಾ ಅರೇಕಾನಟ್ ಪ್ರಾಡಕ್ಟ್ಸ್ಗಳು ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಕಾಯಿಲೆಯ ಚಾನ್ಸಸ್ ಜಾಸ್ತಿ ಆಗುತ್ತೆ. ಭಾರತದಲ್ಲಿ ಪ್ರತಿ ವರ್ಷ ಸರಿಸುಮಾರು 1 ಲಕ್ಷ ಹೊಸ ಕ್ಯಾನ್ಸರ್ ರೋಗಿಗಳು ಬರೀ ಈ ಅಡಿಕೆ ತಿನ್ನೋ ಪ್ರಾಡಕ್ಟ್ಸ್ ಇಂದಾನೆ ಆಗುತ್ತೆ ಅನ್ನೋದು ನಮಗೆ ಮಾಹಿತಿ ಇದೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಹಂಗಾಗಿ ಈ ಅರೇಕಾನಟ್ ಪ್ರಾಡಕ್ಟ್ಸ್ ಅಂದರೆ ನಮ್ಮದು ಪಾನ್ ಮಸಾಲ ಆಗಲಿ, ಅಡಿಕೆ ತಿನ್ನೋದಾಗಲಿ, ವೀಳ್ಯದೆಲೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಾಗಲಿ, ಇದನ್ನೆಲ್ಲ ತಿನ್ನೋದನ್ನ ಕಡಿಮೆ ಮಾಡಬೇಕು. ಇವ್ರಿಗೆ ಚಿಕ್ಕ ಪ್ರಮಾಣದಲ್ಲೇ ಇತ್ತು, ಆಪರೇಷನ್ ಮಾಡಿದ್ವಿ, ನೀಟಾಗಿ ಆಯಿತು. ಯಾವುದು ಮುಖ ಕೂಡ ಶೇಪ್ ಚೇಂಜ್ ಆಗದ ರೀತಿ ನೀಟಾಗಿ ಸರ್ಜರಿ ಆಗಿದೆ. ಇನ್ನು ಫರ್ದರ್ ಅಡ್ಜುವೆಂಟ್ ರೇಡಿಯೇಷನ್ ಕೀಮೋ ಆಗಲಿ ಯಾವುದು ಬೇಕಾಗಲ್ಲ. ಆದರೆ ಇನ್ನೂ ಅಡ್ವಾನ್ಸ್ ಸ್ಟೇಜ್ ಕೇಸಸ್ ಬರ್ತಾರೆ, ಅವ್ರಿಗೆ ಅರ್ಧ ಮುಖನೇ ನಾವು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಅದ ನಂತರ ಮತ್ತೆ ರೇಡಿಯೇಷನ್ ಕೂಡ ಕೊಡಬೇಕಾಗ್ತದೆ. ಅದಕ್ಕೆಲ್ಲ ಖರ್ಚು ವೆಚ್ಚ ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಕೂಡ ಹೆಚ್ಚಾಗ್ತದೆ. ಹಂಗಾಗಿ ಸ್ನೇಹಿತರೆ, ನೀವು ಮಾಡಬೇಕಾಗಿರೋ ಕೆಲಸ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಲೈಕ್ ಅರೇಕನಟ್ಟು ಅಥವಾ ವೀಳ್ಯದೆಲೆ ತಿನ್ನೋದು, ಇದೆಲ್ಲ ಯಾವುದು ತಿನ್ನದೇ ಇರೋ ಥರ ಒಳ್ಳೆ ಲೈಫ್ ಸ್ಟೈಲ್ನ ರೂಢಿಸ್ಕೋಬೇಕು. ಕ್ಯಾನ್ಸರ್ ಕಾಯಿಲೆ ಬರೋದನ್ನ ನಾವು ತಡೆಗಟ್ಟಬೇಕು. ನಮಸ್ಕಾರ.